ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಒಣಮೀನು ಸಾರಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಈಸಿಯಾಗಿ ಯಾವ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ದೇ ಮಾಡ್ಬೋದು ಅಂತ ನೀವು ಇಲ್ಲಿ ನೋಡ್ಬೋದು. ಮೊದಲಿಗೆ ನಾನು 3 ಡ್ರೈ ಫಿಶನ್ನು ತೊಗೊಂಡಿದ್ದೀನಿ. ಅದನ್ನು ಬಾಲ ಮತ್ತು ತಲೆ ಕಟ್ ಮಾಡಿ ಬಿಸಿ ನೀರಲ್ಲಿ ಒಂದು 10 to 15 ಮಿನಿಟ್ಸ್ ಅದನ್ನು ನೆನೆಸಿಟ್ಕೊಳ್ತೀನಿ. ಈ ರೀತಿ ಬಿಸಿ ನೀರಲ್ಲಿ ನಾವು ನೆನೆಸಿಡೋದ್ರಿಂದ ಮೀನು ಮುಳ್ಳನ್ನೆಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ. ಸೊ ನಮ್ಗೆ ಸಾಂಬಾರ್ಗೆ ಮೀನನ್ನಷ್ಟೇ ಹಾಕೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ನಾರ್ಮಲ್ ಒಣಮೆಣಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 6ರಿಂದ 7 ಒಣಮೆಣಸನ್ನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು 6 ಬೆಳ್ಳುಳ್ಳಿ ಎಸಳನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಇವಾಗ ಇದನ್ನು ರುಬ್ಕೊಳ್ತೀನಿ. ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ನೋಡ್ಬೋದು, ಒಂದು 10 to 15 ಮಿನಿಟ್ಸ್ ನೆನೆಸಿಟ್ಟಿರೋದ್ರಿಂದ ಒಣಮೀನು ಮುಳ್ಳನ್ನೆಲ್ಲ ಹೆಂಗೆ ಬಿಡ್ತಾ ಇದೆ ಅಂತ. ಈ ಥರ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ಮಸಾಲೆ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ, ಬಿಕಾಸ್ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆದಷ್ಟು ಸಾರು ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ರುಬ್ಕೊಂಡಿರೋ ಮಸಾಲಾನ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಉಳಿದಿರೋ ಮಸಾಲನೆಲ್ಲ ಇದೇ ಪಾತ್ರೆಗೆ ಹಾಕ್ಕೊಂಡೆ. ನೋಡಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನೀವು ಮಾಡ್ಕೊಳ್ಬೋದು ಸಾರನ್ನು. ಇದು ನಾನು ಕ್ಲೀನ್ ಮಾಡಿಟ್ಕೊಂಡಿರೋ ಒಣ ಮೀನು. ಇದನ್ನು ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಳ್ಬೇಕು. ಇಷ್ಟು ಈಸಿಯಾಗಿ ನಾವು ಈ ಥರ ಸಾರನ್ನು ಮಾಡ್ಕೊಳ್ಬೋದು. ಸಾರು ತುಂಬ ಟೇಸ್ಟಿಯಾಗುತ್ತೆ. ನಾರ್ಮಲ್ ಫಿಶ್ ಸಾರು ಹೇಗಿರುತ್ತಲ್ವ ಅದೇ ಥರನೇ ಇರುತ್ತೆ ಟೇಸ್ಟು. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.